Capgemini is hiring a associate software engineer in Bangalore. Hello, namaste, welcome back to another job updates. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಪ್ಜೆಮಿನೈ ಕಂಪನಿ ನೇಮ್ ಬಂದ್ಬಿಟ್ಟು ಕ್ಯಾಪ್ಜೆಮಿನೈ ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರು, ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು. ಅಲ್ಲಿರುವಂಥ ಜಾಬ್ ಓಪನಿಂಗ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದು ಜಾಬ್ ಓಪನಿಂಗ್ ಬಂದ್ಬಿಟ್ಟು ಫ್ರೆಶರಿಗಾಗಿದೆ. ಯಾರ್ಯಾರು ಇವಾಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇದ್ದೀರಾ, ಯು ಕ್ಯಾನ್ ಆಲ್ಸೋ ಅಪ್ಲೈ. ಬಟ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ ಅಂತ ನೀಡಿದ್ದಾರೆ. ಬಟ್ ಸ್ಟಿಲ್ ಫ್ರೆಶರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ. ಇದಕ್ಕೆ ಫ್ರೆಶರ್ ಕೂಡ ಎಲಿಜಿಬಲ್ ಇದ್ದಾರೆ. ಎಕ್ಸ್ಪೀರಿಯನ್ಸ್ಡ್ಗೆ ಜಾಸ್ತಿ ಇದು ಕೊಡ್ತಾರೆ, ಏನು ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಫ್ರೆಶರ್ಸ್ ಅವರಿಗೆ ಬೇಕಾದಂತ ಎಲಿಜಿಬಿಲಿಟಿ ನೀವು ಮೀಟ್ ಆದ್ರೆ 100% ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ರೋಲ್ ಬಂದ್ಬಿಟ್ಟು ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರ್, ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು, ಕಂಪನಿ ನೇಮ್ ಕ್ಯಾಪ್ಜೆಮಿನೈ, ಪರ್ಮನೆಂಟ್ ರೋಲ್ ಇರುತ್ತೆ ಇದು. ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೇನೆ ನೋಡಿ. ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಅಷ್ಟು ನಾನು ಇನ್ ಡೆಪ್ತ್ ಆಗಿ ಹೋಗೋದಿಲ್ಲ. ಸೊ ಆಕ್ಚುಲಿ ಅವ್ರು ಏನು ಕೇಳ್ತಾರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಮತ್ತೇನ್ ಹೇಳ್ತಾರೆ, ದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಿಲ್ಡ್ ಸ್ಕಿಲ್ಸ್ ಇರಬೇಕು. ಸೊ ದೀಸ್ ಆಲ್ ಆರ್ ಕಾಮನ್. Okay, this is the entry level in software engineering with the fundamental understanding on programming concepts. ಅದಕ್ಕೆ ನಾನು ಹೇಳ್ತಾ ಇರೋದು ಫ್ರೆಶರು ಯಾಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇರೋ ರೀಸನ್ ಏನು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ದಿಸ್ ಇಸ್ ಎಂಟ್ರಿ ಲೆವೆಲ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಎಂಟ್ರಿ ಲೆವೆಲ್ ಆಗಿರ್ಲಿಕ್ಕೆ ಹೋಗಿ ಬೇಸಿಕ್ ಅಂದ್ರೆ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ನ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಓಕೆ. ಲೈಕ್ ಸಾಫ್ಟ್ವೇರ್ ಡಿಸೈನ್ ಇರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಇರ್ಬೋದು, SDLC ಇರ್ಬೋದು. ಅಂದ್ರೆ ನೀವು ಟೆಸ್ಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ಡಿಸೈನ್ ಮಾಡ್ತೀರಾ, ಡೆವಲಪ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ. ಅದಾದ ನಂತರ ಒಂದ್ ಸಾಫ್ಟ್ವೇರ್ ಡೆವಲಪ್ ಮಾಡಿದ ತಕ್ಷಣ ನೀವ್ ಏನ್ ಮಾಡ್ತೀರಾ, ಅದನ್ನ ಮತ್ತೆ ಮೇಂಟೈನ್ ಮಾಡ್ಬೇಕು. ಅದೆಲ್ಲದನ್ನು ಕೂಡ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಡಿಸೈನ್ ಇಂದ ಹಿಡಿದು ಮೇಂಟೆನೆನ್ಸ್ ವರೆಗೂ ಎಲ್ಲದೂ ಗೊತ್ತಿರಬೇಕು. ಟೆಸ್ಟ್ ಮಾಡಬೇಕು ಅಂದ್ರೆ ಫಸ್ಟಿಗೆ ಡಿಸೈನ್, ಡೆವಲಪ್, ಟೆಸ್ಟ್, ದೆನ್ ಮೇಂಟೆನೆನ್ಸ್. ಡೆಪ್ಲಾಯ್ ಮಾಡಿದ ನಂತರ ಮೇಂಟೆನೆನ್ಸ್ ಮಾಡ್ತೀರಾ. ಕಂಪ್ಲೀಟ್ ಲೈಫ್ ಸೈಕಲ್ ಗೊತ್ತಿರಬೇಕು. ಸೊ ನಿಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವು ಬೇಸಿಕ್ ಯಾವ್ದು ಇಂಜಿನಿಯರಿಂಗ್ ಅಲ್ಲಿ ಕಲ್ತಿರ್ತೀರಾ, ಮೇ ಬಿ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದಾದ್ರು ಫೈನ್. ಅದು ಬಿಟ್ಟು ನಿಮ್ಗೆ ಲೈಕ್ ಈಗ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ ಬಗ್ಗೆ ಕೇಳ್ಬೋದು, DBMS ಬಗ್ಗೆ ಕೇಳ್ಬೋದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಕೇಳ್ಬೋದು, ಅಂಡ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕೇಳ್ಬೋದು. ಅಂಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ನಿಮ್ಗೆ ಆಪ್ಟಿಟ್ಯೂಡ್ ಇರುತ್ತೆ, ಪ್ಲಸ್ ಇಂಗ್ಲಿಷ್ ಇರುತ್ತೆ. ಫಸ್ಟ್ ರೌಂಡ್ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡುತ್ತೆ, ಆನ್ ಕ್ಯಾಂಪಸ್ ಅಲ್ಲಿ ಕಂಪನಿ ಏನ್ ಮಾಡ್ತಾರೆ, ಬೇಸಿಕ್ ಮ್ಯಾಥಮೆಟಿಕ್ಸ್, ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಇಟ್ಟಿರ್ತಾರೆ. ಕೆಲವೊಂದು ಟೈಮ್ ಏನಿರುತ್ತೆ ಪ್ರೋಗ್ರಾಮಿಂಗ್, ಲೈಕ್ ಏನು ಕೋಡ್ ಸ್ನಿಪ್ಪೆಟ್ ಅನ್ನ ಕೊಟ್ಟು ಅದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡಬಹುದು, ಅಥವಾ ಎರರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು, ಅಥವಾ ಪ್ರೋಗ್ರಾಮ್ ಅನ್ನೇ ಒಂದು 10 to 15 ಲೈನ್ಸ್ ಆಫ್ ಕೋಡ್ ಅನ್ನ ಬರ್ಲಿಕ್ಕೆ ಹೇಳ್ಬೋದು. ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಕೊಟ್ಟು ಪ್ರೋಗ್ರಾಮ್ ಅನ್ನೇ ಡಿಸೈನ್ ಮಾಡಿ ಅಂತ ಹೇಳ್ಬೋದು, ಅಥವಾ ಪ್ರೋಗ್ರಾಮ್ ಬರೀನಿ ಅಂತ ಹೇಳ್ಬೋದು. ಸೊ ಇಟ್ ಡಿಪೆಂಡ್ಸ್. ಬಟ್ ಕ್ಯಾಪ್ಜೆಮಿನೈ ಇದು ಹೆಚ್ಚಾಗಿ ಸರ್ವಿಸ್ ಬೇಸ್ಡ್ ಕಂಪನಿ. ಅಂದ್ರೆ ಜೆಮಿನೈಯಲ್ಲಿ ನಿಮ್ಗೆ ಜಾಸ್ತಿ ಫಸ್ಟ್ಗೆ ನಿಮ್ಗೆ ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಇರುತ್ತೆ. ಸೊ ಅದನ್ನ ಜಾಸ್ತಿ ಆಗಿರುತ್ತೆ. ಅದಾದ ನಂತರ ನಿಮಗೆ ಕೋಡಿಂಗ್ ಸ್ವಲ್ಪ ಕೇಳ್ಬೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕಾಗುತ್ತೆ. ಓಕೆ, ಸೊ ಅವ್ರು ಅದೇ ಹೇಳ್ತಾ ಇದ್ದಾರೆ, ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಈಗರ್ ಟು ಲರ್ನ್ ಅಂಡ್ ಹೌ ನೋ ವೆನ್ ಟು ಆಸ್ಕ್ ಕ್ವಶನ್ಸ್ ಅಂಡ್ ಚೆಕ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಈಗರ್ ಟು ಲರ್ನ್ ಅಂದ್ರೆ ನೀವು ಓಪನ್ ಟು ಲರ್ನ್, ಕಲೀಲಿಕ್ಕೆ ನೀವು ಜಾಸ್ತಿ ಎಂಥೂಸಿಯಾಸ್ಟಿಕ್ ಆಗಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್ಸ್ ಅಂಡ್ ಫಾಲೋಸ್ ವರ್ಕ್ ಪ್ರಾಸೆಸ್ ಹೇಗಾಗಿರುತ್ತೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಅದನ್ನ ಫಾಲೋ ಮಾಡಬೇಕು, ಆನ್ ಟೈಮ್ ಕೊಟ್ಟಂತಹ ವರ್ಕ್ ನ ಇದು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ದೀಸ್ ಆಲ್ ಆರ್ ಓಕೆ. ಸೊ ನೀವು ಇನ್ ಕೇಸ್ ಇಂಟ್ರೆಸ್ಟೆಡ್ ಆದ್ರೆ, ಈಗ ಜಾಬಿಗೆ ಯಾರ್ಯಾರು ಸರ್ಚ್ ಮಾಡ್ತಾ ಇದ್ದೀರಾ ಅವ್ರ ಜೊತೆ ಇದನ್ನ ಶೇರ್ ಮಾಡಿ. ಇಲ್ಲಿ ನೋಡಿ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಹೋಗುತ್ತೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ. ಇದಕ್ಕೆ ಹೋಗುತ್ತೆ, ಅಲ್ಲಿ ನಿಮ್ಮ ರೆಸ್ಯೂಮೇನ ಅಪ್ಲೋಡ್ ಮಾಡಿದ್ರೆ ಕೆಲವೊಂದಿಷ್ಟು ಆಟೋ ಫಿಲ್ ಆಗುತ್ತೆ ಆಟೋ ಫಿಲ್ ಆಗಿದ ತಕ್ಷಣ ಇಲ್ಲಿ ನೋಡಿ ಅಪ್ಲೈ ನೌ ಅಂತಿದೆ. ಸೊ ಅದೇ ಹೋಗುತ್ತೆ, ನೀವು ಅಪ್ಲೈ ನೌ ಅಂತ ಕೊಟ್ಟಿದ ತಕ್ಷಣ ಅದಕ್ಕೆ ಹೋಗುತ್ತೆ. ನೀವು ರೆಸ್ಯೂಮೇನು ಅಪ್ಲೋಡ್ ಮಾಡ್ಬೋದು. ಅಟ್ಯಾಚ್ ಕವರ್ ಲೆಟರ್ ನೆಸೆಸಿಟಿ ಇಲ್ಲ, ಬಟ್ ರೆಸ್ಯೂಮೆ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಅದಾದ ನಂತರ ರೆಸ್ಯೂಮೇಲಿ ಇರುವಂತಹ ಕೆಲವೊಂದು ಡೇಟಾವನ್ನ ಬೈ ಡಿಫಾಲ್ಟ್ ಇಲ್ಲಿ ತಗೊಳುತ್ತೆ. ನಿಮ್ಮ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅನ್ನ ಕೊಡಬೇಕು, ಪಾಸ್ವರ್ಡ್ ಚೂಸ್ ಮಾಡಿ. ಇನ್ ಕೇಸ್ ನಿಮ್ದು ಆಲ್ರೆಡಿ ಲಾಗಿನ್ ಇದ್ರೆ, ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರೆ ಸೈನ್ ಇನ್ ಆಗ್ಬೇಕು. ಇಲ್ಲಿದೆ ನೋಡಿ, ಪ್ಲೀಸ್ ಸೈನ್ ಇನ್ ಅಂತಿದೆ, ಅಲ್ಲಿಗೆ ಹೋಗಿ ಸೈನ್ ಇನ್ ಮಾಡಬೇಕು. ಇಲ್ಲ ನೀವು ಫಸ್ಟ್ ಟೈಮ್ ಕ್ಯಾಪ್ಜೆಮಿನೈ ಇಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಇದೆಲ್ಲದನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಎಲ್ಲ ನೋಡಿ ಏನಂತ ಹೇಳಿದ್ರೆ, ಐ ಗಿವ್ ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ ಕ್ಯಾಪ್ಜೆಮಿನೈ ಗ್ರೂಪ್ ಟು ಕಲೆಕ್ಟ್ ಅಂಡ್ ಪ್ರೊಸೆಸ್ ಇನ್ಫಾರ್ಮೇಶನ್. ಇದನ್ನೆಲ್ಲ ನೀವು ಸೆಲೆಕ್ಷನ್ ಏನೆಲ್ಲ ಮಾಡ್ಬೇಕು ಎಲ್ಲ ಸೆಲೆಕ್ಷನ್ ಮಾಡ್ಬೋದು. ಓಕೆ, ಇದೀಗ ಸದ್ಯಕ್ಕೆ ಕೊಡ್ತಾ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಸ್ ನೋನ್ ಅಂತ ಕೊಡಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲದನ್ನು ಓದ್ಕೊಳ್ಳಿ, ನೋಡ್ಕೊಂಡು ಎಲ್ಲದನ್ನು ಸೆಲೆಕ್ಟ್ ಮಾಡಿ ದೆನ್ ಅಪ್ಲೈ ಫಾರ್ ದಿಸ್ ಜಾಬ್. ಓಕೆ, ಸೊ ಇಲ್ಲಿ ಅಪ್ಲೈ ಅಂತ ಕೊಟ್ಟ ತಕ್ಷಣ ಅಪ್ಲೈ ಆಗುತ್ತೆ.
ನಿಮ್ಮ ರೆಸ್ಯೂಮೆ ಅವರಿಗೆ ಇನ್ ಕೇಸ್ ಮ್ಯಾಚ್ ಆಗೋದಿದ್ರೆ, ಕ್ಯಾಪ್ ಜೆಮಿನೈ ಅವ್ರದ್ದು ಜಾಬ್ ಪ್ರೊಫೈಲಿಗೆ ಅದು ಮ್ಯಾಚ್ ಆಗೋದಿದ್ರೆ 100% ನಿಮಗೆ ಇದು ಬರುತ್ತೆ, ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗುತ್ತೆ. ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೀವು ಇಂಟರ್ವ್ಯೂ ಕೊಡ್ಬೋದು. ಫಸ್ಟ್ ರೌಂಡ್ ಆಲ್ಮೋಸ್ಟ್ ಆಲ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಓಕೆ, ಆನ್ಲೈನ್ ಅಲ್ಲಿ ನಿಮಗೆ ಅದೇ ನಾನು ಹೇಳಿದೆ ನೋಡಿ, ಮ್ಯಾಥಮೆಟಿಕ್ಸ್ ಅಂದ್ರೆ ಆಪ್ಟಿಟ್ಯೂಡ್ ಪ್ಲಸ್ ಬೇಸಿಕ್ ಇಂಗ್ಲಿಷ್ ಮೇಲೆ ಇರುತ್ತೆ. ಕೆಲವೊಂದು ಟೈಮ್ ಕೋಡ್ ಸ್ನಿಪೆಟ್ ಅನ್ನು ಕೊಟ್ಟು ಮಾಡಿರ್ತಾರೆ. ಓಕೆ, ಆರ್ ಎಲ್ಸ್ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅದಕ್ಕೆ ಪ್ರೋಗ್ರಾಮ್ ಬರೀನಿ ಅಂತ ಹೇಳಿ ಕೇಳಿರ್ತಾರೆ. ಓಕೆ, ಸೊ ಆಫ್ಟರ್ ದಟ್ ಇಂಟರ್ವ್ಯೂ ನಿಮಗೆ ಆಫೀಸಲ್ಲಿ ಇರುತ್ತೆ. ಆ ರೀತಿ ಇರುತ್ತೆ. ಇಫ್ ಯುವರ್ ರೆಸ್ಯೂಮೆ ಗೆಟ್ಸ್ ಶಾರ್ಟ್ ಲಿಸ್ಟ್ ಆದ್ರೆ. ಓಕೆ, ಸೊ ಇದಿಷ್ಟು ಜಾಬ್ ಇದಾಗಿದೆ. ಯಾರಾದ್ರೂ ಇದಕ್ಕೆ ಅಂದ್ರೆ ಜಾಬಿಗೆ ಟ್ರೈ ಮಾಡ್ತಾ ಇದ್ರೆ ಅವ್ರ ಜೊತೆ ಶೇರ್ ಮಾಡಿ, ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಕ್ಯಾಪ್ ಜೆಮಿನೈ ಎಂಟ್ರಿ ಲೆವೆಲ್ ಜಾಬಿಗೆ, ಎಂಟ್ರಿ ಲೆವೆಲ್ ಅಂತ ಒಳ್ಳೆ ಕಂಪನಿ, ಎಂಟ್ರಿ ಲೆವೆಲ್ ಅಂತಲ್ಲ ಒಳ್ಳೆ ಕಂಪನಿ, ನಿಮ್ಗೊಂದಿಷ್ಟು ನಿಮ್ಮ ನಾಲೆಜ್ ತಗೊಳ್ಳಿಕ್ಕೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ದಯವಿಟ್ಟು ಯಾರ್ಯಾರಿಗೆ ಇದರ ರಿಕ್ವೈರ್ಮೆಂಟ್ ಇದೆ ಅವ್ರ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಇದರ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಜಾಬ್ ಅಪ್ಡೇಟ್ಸ್ ಅಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.